Dear students, welcome to session number 25 of the auditing subject for VVS 6 semester. In this session, we'll be learning about vouching, meaning, definition, objectives, and importance of vouching. In the previous sessions, we have understood the importance of auditing. We understood what are the different audit techniques which are used by the auditor to verify the financial statements prepared by the enterprise and express his opinion on the financial statements. Vouching is one of the audit techniques which is used by the auditor to establish the authenticity of the transactions recorded in the primary books of accounts. ಕಳೆದ ಸೆಷನ್ಸ್ಗಳಲ್ಲಿ ನಾವು ಆಡಿಟಿಂಗ್ ಅಂದ್ರೆ ಏನು ಅಂತ ಕಲ್ತ್ವಿ, ಆಡಿಟರ್ನ ಜವಾಬ್ದಾರಿಗಳು ಏನು ಅಂತ ಕಲ್ತ್ವಿ, ಆಡಿಟರ್ನ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ದಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ಒಪಿನಿಯನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಬಗೆಗಿನ ತನ್ನ ಅಭಿಪ್ರಾಯವನ್ನು ತಿಳಿಸುವುದು ಆಡಿಟರ್ನ ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಗೊತ್ತಾಗಿದೆ. ಈ ಆಬ್ಜೆಕ್ಟಿವ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಡಿಟರ್ ಯಾವುದೆಲ್ಲ ಆಡಿಟ್ ಟೆಕ್ನಿಕ್ಸ್ ಅನ್ನ ಬಳಸ್ತಾನೆ, ಪ್ರೊಸೀಜರ್ಸ್ ಅನ್ನ ಅಡಾಪ್ಟ್ ಮಾಡ್ತಾನೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಇಂಥ ಒಂದು ಆಡಿಟ್ ಟೆಕ್ನಿಕ್ಸ್ ಅಲ್ಲಿ ಒಂದು ಟೆಕ್ನಿಕ್ ವೌಚಿಂಗ್. ವೌಚಿಂಗ್ ನ ಉದ್ದೇಶ ಏನು? ವೌಚಿಂಗ್ ಹೆಲ್ಪ್ಸ್ ಅಸ್ ಇನ್ ಎಸ್ಟಾಬ್ಲಿಷಿಂಗ್ ದ ಅಥೆಂಟಿಸಿಟಿ ಆಫ್ ದ ಟ್ರಾನ್ಸಾಕ್ಷನ್ ಅಂತ ಹೇಳಿದೆ. ಅಥೆಂಟಿಸಿಟಿ ಅಂದ್ರೆ ಏನು? ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನ ಜೆನ್ವಿನ್ನೆಸ್ ಮತ್ತು ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನ ನಿಖರತೆ ಮತ್ತು ನಿಖರತೆಯನ್ನು ಅಳೆಯುವಲ್ಲಿ ನಮಗೆ ಈ ವೌಚಿಂಗ್ ಅನ್ನೋದು ಉಪಯೋಗಕ್ಕೆ ಬರ್ತದೆ. ಸೊ ಆನ್ ದಿಸ್ ವೇ ಯು ಆರ್ ಸ್ಯಾಟಿಸ್ಫೈಂಗ್ ಯುವರ್ ಸೆಲ್ಫ್, ದೃಢಪಡಿಸ್ಕೊಳ್ತಾ ಇದ್ದಾರೆ, ಹೌದು ಈ ಟ್ರಾನ್ಸಾಕ್ಷನ್ ನಿಜವಾಗ್ಲೂ ಆಗಿದೆ, ಈ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತ ದಾಖಲೆಗಳು ಸರಿಯಾಗಿದೆ, ಸರಿಯಾದ ಪುಸ್ತಕದಲ್ಲಿ ಅಥವಾ ಸರಿಯಾದ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಎಂಟ್ರಿಯನ್ನ ಮಾಡಲಾಗಿದೆ ಅನ್ನೋದನ್ನ ವೆರಿಫೈ ಮಾಡಿ ಪರಿಶೀಲಿಸಿ ದೃಢೀಕರಿಸಿಕೊಳ್ಳುವುದಕ್ಕೆ ನಾವು ವೌಚಿಂಗ್ ಅಂತ ಕರೀತೇವೆ. ಸೊ ವೌಚಿಂಗ್ ಈಸ್ a voucher is a documentary evidence in support of a transaction in the books of accounts. The act of establishing the accuracy and authenticity of entries in the books of accounts is called vouching. So voucher ಅಂದ್ರೆ ಏನು? ವೌಚರ್ ಅಂದ್ರೆ ಒಂದು ದಾಖಲೆ. ವೌಚರ್ ಅಂತ ಹೇಳಿದ್ರೆ ಒಂದು ಪತ್ರ, ದಾಖಲೆ ಪತ್ರ. ಈ ದಾಖಲೆ ಪತ್ರ ಯಾಕೆ ನಾವು ಮಾಡ್ತೇವೆ ಅಂತ ಹೇಳಿದ್ರೆ, ವೆನ್ಎವರ್ ವಿ ಮೇಕ್ ಅ ಪೇಮೆಂಟ್, whenever there is a transaction, whether it's a payment or receipt, ವಿ ಕೀಪ್ ಸಮ್ ಡಾಕ್ಯುಮೆಂಟರಿ ಎವಿಡೆನ್ಸ್. ನಾವು ಮಾಡಿದಂತಹ ಖರ್ಚು ವೆಚ್ಚಗಳಿಗೆ, ನಾವು ಗಳಿಸಿದಂತಹ ಇನ್ಕಮ್ಗೆ ಒಂದು ದಾಖಲೆ ಬೇಕಾಗುತ್ತೆ. ಯಾವತ್ತಾದ್ರೂ ಒಂದು ಕ್ವಶನ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಯು ಗೋ ಅಂಡ್ ಪೇ ಫೀಸ್ ಟು ದ ಕಾಲೇಜ್. ನೀವು ಕಾಲೇಜ್ನ ಫೀಸ್ ಕಟ್ತೀರಾ. ಫೀಸ್ ಕಟ್ಟಿದ ಕೂಡ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಕಾಪಿ ಆಫ್ ದ ರಿಸಿಪ್ಟ್. ಯಾಕೆ? ನೀವು ಫೀಸ್ ಕಟ್ಟಿದ್ರೆ ನಿಮ್ಗೆ ಗೊತ್ತು, ಕಾಲೇಜ್ನಲ್ಲಿ ಫೀಸ್ ಕಟ್ಟಿದ್ರೆ ಕಾಲೇಜ್ನವ್ರಿಗೆ ಗೊತ್ತು. ಹಾಗಾದ್ರೆ ನೀವು ಯಾಕೆ ರಿಸಿಪ್ಟ್ ಇಟ್ಕೊಳ್ತೀರಾ? ಮುಂದಕ್ಕೆ ಯಾವ್ದಾದ್ರು ಕ್ವರಿ ಬಂದ್ರೆ, ಪ್ರಶ್ನೆ ಬಂದ್ರೆ ನಮ್ಗೆ ಆ ರಿಸಿಪ್ಟ್ ಬೇಕು. ಮನೇಲಿ ತಂದೆ ತಾಯಿ ಕೇಳ್ತಾರೆ, ನೀನ್ ಕಾಲೇಜಲ್ಲಿ ಫೀಸ್ ಕಟ್ಟಿದೀಯಾ? ದ ಆನ್ಸರ್ ವಿಲ್ ಬಿ ಎಸ್. ಬಟ್ ಹೌ ಡು ಯು ಸ್ಯಾಟಿಸ್ಫೈ ದೆಮ್? ಎಸ್ ಮಾಡಿದ್ದೇನೆ ಅನ್ನೋದಕ್ಕೆ ಏನು ನಿಮ್ಮ ಹತ್ರ ಪ್ರೂಫ್ ಇದೆ? ನೀವು ನಿಮ್ಮ ಮಾತನ್ನು ಸುಮ್ಮನೆ ನಂಬಿ ಅವರು ಕೂತ್ಕೊಳ್ತಾರಾ? ಇಲ್ಲ, ಅವ್ರೇನ್ ಹೇಳ್ತಾರೆ, ಏನು ಫೀಸ್ ಕಟ್ಟಿದ್ರೆ ರಿಸಿಪ್ಟ್ ಕೊಟ್ಟಿದಾರ ತೋರಿಸು ಅಂತ ಹೇಳ್ತಾರೆ. ಸೊ ವೈ ದಟ್ ರಿಸಿಪ್ಟ್? ಇಟ್ಸ್ ನಥಿಂಗ್ ಬಟ್ ಅನ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಎ ಟ್ರಾನ್ಸಾಕ್ಷನ್. ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವುದಕ್ಕೆ ಒಂದು ದಾಖಲೆ. ಈ ದಾಖಲೆ ಆಧಾರದಲ್ಲಿ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡಿರ್ತೀರ, ಆ ದಾಖಲೆಯನ್ನಲ್ಲಿ ಕೋಟ್ ಮಾಡ್ತೀರ. ಫಾರ್ ಎಕ್ಸಾಂಪಲ್, ಪೇಮೆಂಟ್ ಮಾಡಿದ್ದೇನೆ ಅನ್ನೋದಕ್ಕೆ ಒಂದು ದಾಖಲೆ. ಈ ದಾಖಲೆ ಆಧಾರದಲ್ಲಿ ಕ್ಯಾಶ್ ಬುಕ್ ಅಲ್ಲಿಯೋ, ಪರ್ಚೇಸಸ್ ಡೇ ಬುಕ್ ಅಲ್ಲಿಯೋ, ಸೇಲ್ಸ್ ಡೇ ಬುಕ್ ಅಲ್ಲಿ ನೀವು ಎಂಟ್ರಿ ಮಾಡಿರ್ತೀರಾ. ವೌಚಿಂಗ್ ಅಂತ ಹೇಳಿದ್ರೆ, ನೀವು ಮಾಡಿದಂತ ಎಂಟ್ರಿಗಳನ್ನ ಸಂಬಂಧಪಟ್ಟ ದಾಖಲೆಯ ಆಧಾರದ ಮೇಲೆ ವೆರಿಫೈ ಮಾಡುವಂತ, ವೆದರ್ this particular expense has been really incurred, whether this particular payment has been really made, if it has been made, whether it is put in the proper format. So ಒಂದು ಕ್ಯಾಶ್ ಪೇಮೆಂಟ್ ಮಾಡಿದ್ದಾರೆ, ನಗದು ಪೇಮೆಂಟ್ ಮಾಡಿದ್ದೀರಾ, ರೆಂಟ್ ಪೇಮೆಂಟ್ ಮಾಡಿದಾರ. ಸೊ ರೆಂಟ್ ಪೇ ಮಾಡಿದ್ರೆ ರೆಂಟ್ ರಿಸಿಪ್ಟ್ ಬರುತ್ತೆ, ಅದು ಡಾಕ್ಯುಮೆಂಟರಿ ಎವಿಡೆನ್ಸ್. ಸೊ ರೆಂಟ್ ರಿಸಿಪ್ಟ್ ಅನ್ನ ನೀವು ರೆಂಟ್ ಅಕೌಂಟಿಗೆ ಡೆಬಿಟ್ ಮಾಡಿ, ರೆಂಟ್ ಅಕೌಂಟ್ ಡೇಟೆಡ್ ಟು ಕ್ಯಾಶ್ ಅಕೌಂಟ್ ಅಲ್ಲಿ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ ಬೈ ರೆಂಟ್ ಅಂತ ಹೇಳಿ, ರೆಂಟ್ ಅಕೌಂಟ್ ಅಲ್ಲಿ ಎಂಟ್ರಿ ಕೊಡ್ತೀರಾ ಟು ಕ್ಯಾಶ್ ಅಂತ ಹೇಳಿ. ಈ ಎಂಟ್ರೀಸ್ ಗಳನ್ನ ನಿಮ್ಮ ರೆಂಟ್ ರಿಸಿಪ್ಟ್ ನ ಒಟ್ಟಿಗೆ ತಾಳೆ ಹಾಕಿ ನೋಡಿ ಸರಿಯಾಗಿ ಎಂಟ್ರಿ ಮಾಡಿದ್ದಾರೆ, ಅದನ್ನ ಕ್ಲಾಸಿಫಿಕೇಶನ್ ಸರಿಯಾಗಿ ಮಾಡಿದಾರ, ಸರಿಯಾದ ಪುಸ್ತಕದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದನ್ನ ವೆರಿಫೈ ಮಾಡೋದಕ್ಕೆ ನಾವು ವೌಚಿಂಗ್ ಅಂತ ಕರಿತೇವೆ. ವೌಚಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಎಸೆನ್ಸ್ ಆಫ್ ಆಡಿಟಿಂಗ್. ಅದು ಆಡಿಟಿಂಗ್ ನ ಮೂಲತ್ವವನ್ನ ಪ್ರದರ್ಶಿಸ್ತದೆ ಅನ್ನೋದನ್ನ
ಹೆಚ್ಚಿನವರು ಹೇಳ್ತಾರೆ. he should be the auditor should be very careful while watching because ಸಣ್ಣ ಸಣ್ಣ ಮಾಹಿತಿಗಳು ಈ ವೌಚರ್ ದಾಖಲೆಗಳಲ್ಲಿ ಇರ್ತವೆ. ಈ ದಾಖಲೆಗಳನ್ನೇ ಮೂಲವಾಗಿಸಿಕೊಂಡು ಎಂಟ್ರಿ ಮಾಡಿರೋದ್ರಿಂದ ವೌಚರ್ ಅನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಟ್ ಈಸ್ ಆಕ್ಟ್ ಆಫ್ ಟೆಸ್ಟಿಂಗ್ ದ ವ್ಯಾಲಿಡಿಟಿ. ಸೊ ಅದರ ವಾಯಿದೆ ಏನು, ಅದು ವಯೇಬಲ್ ಡಾಕ್ಯುಮೆಂಟಾ. ಫಾರ್ ಎಕ್ಸಾಂಪಲ್ ಒಂದು ರಿಸಿಪ್ಟ್ ಕೊಡ್ತಾರೆ, ಅದ್ರಲ್ಲಿ ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ. ಆ ರಿಸಿಪ್ಟ್ ಅನ್ನ ನಾವು ದಾಖಲೆ ಅಂತ ಪರಿಗಣಿಸಬಹುದಾ? ಸೀರಿಯಲ್ ನಂಬರ್ ಇಲ್ಲ, ಬರೇ ಒಂದು ಖಾಲಿ ಕಾಗದದ ಮೇಲೆ 4 ಪೆನ್ ಮಾರ್ಕ್ಸ್ ನಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ, ಅದನ್ನ ನಾವು ವೌಚರ್ ಅಂತ ತಗೋಬಹುದಾ? ಇಂಥದ್ದೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೆ. ಅಥೆಂಟಿಕ್, ಯಾವುದೇ ಒಂದು ಪ್ರಿಂಟೆಡ್ ಫಾರ್ಮ್ಯಾಟ್ ಆಫ್ ಡಾಕ್ಯುಮೆಂಟ್ ಅನ್ನ ವೌಚರ್ ಆಗಿ ಪರಿಗಣಿಸಬಹುದಾ? ಅದಕ್ಕೆ ಆ ಪರ್ಟಿಕ್ಯುಲರ್ ರಿಸಿಪ್ಟ್ ನಲ್ಲಿ ಕೊಟ್ಟವನ ಹೆಸರಿಲ್ಲ, ತಗೊಂಡವನ ಹೆಸರಿಲ್ಲ, ಹಾಗಾದ್ರೆ ಅದನ್ನು ವೌಚರ್ ಆಗಿ ಪರಿಗಣಿಸಬಹುದಾ? ಅಕ್ಯುರಸಿ, ಫಿಗರ್ಸ್ ಗಳನ್ನ ಬರ್ದಿದ್ದಾರೆ, ಫಿಗರ್ಸ್ ಹ್ಯಾವ್ ಬಿನ್ ಗಿವನ್ ದೇರ್ 400 ಓನ್ಲಿ, ನಂಬರ್ ಹಾಕಿ ಒಂದು ಬರೆದು ಕೊಟ್ಟಿದ್ದಾರೆ, ತಗೊಳ್ಬಹುದಾ ಅದನ್ನ? ಅಲ್ಲಿ ಬೇರೆ ಏನು ಕೊಟ್ಟಿಲ್ಲ, ಲೆಟೆಸ್ಟ್ ಸ್ಟೇಷನರಿ ಮಟೀರಿಯಲ್ ಸಪ್ಲೈಡ್ 500 ರೂಪೀಸ್ ಅಂತ ಬರೆದು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಡೀಟೇಲ್ಸ್ ಇಲ್ಲ. ಇಂಥ ಪಕ್ಷದಲ್ಲಿ ಕೆಲವೊಂದು ವೌಚರ್ಸ್ ಅನ್ನ ನಾವು ವೆರಿಫೈ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ವೆರಿಫೈ ಮಾಡಬೇಕಾಗತ್ತೆ. So this vouchers will help us to understand whether the transaction is valid, authentic, accurate, and whether it has been made, whether it has been entered in the proper set of books of accounts. So the nominal, the real, personal, revenue expenditure, capital expenditure ಅನ್ನೋದ ಕ್ಲಾಸಿಫಿಕೇಶನ್ ಕೂಡ ಈ ಮೊತ್ತಗಳ ಆಧಾರದ ಮೇಲೆ ಈ ಟ್ರಾನ್ಸಾಕ್ಷನ್ ಗಳನ್ನ ನಾವು ಕ್ಲಾಸಿಫೈ ಮಾಡ್ತೇವೆ. Let us go through certain definitions. According to R.B. Bose, by vouching is meant the verification of the authority and authenticity of the transactions as recorded in the books of accounts. So, alli verification of authority and authenticity of the transaction, whether the transaction has really occurred and whether the transaction is authorized to have been undertaken. First of all, ಆ ಟ್ರಾನ್ಸಾಕ್ಷನ್ ನಡೆದಿದೆಯಾ? ಎಸ್ ಆರ್ ನೋ. ಎಸ್ ಆಗಿರ್ಬೇಕು. ಎಸ್ ಆದ್ರೆ ಮಾತ್ರ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ನಾವು ಬಿಸ್ನೆಸ್ ಅಂತ ಹೇಳಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೋ ಅಂತ ಆದ್ರೆ ಇಟ್ ಹ್ಯಾಸ್ ಟು ಬಿ ರಿಪೋರ್ಟೆಡ್. ಅಥಾರಿಟಿ ಇದೆಯಾ? ಈಗ ಪೆಟಿ ಕ್ಯಾಶಿಯರ್ ಒಂದು ಪೇಮೆಂಟ್ ಮಾಡ್ತಾನೆ 15,000 ರೂಪಾಯಿದು, ಬಟ್ ಅದು ಪೆಟಿ ಕ್ಯಾಶಿಯರಿಗೆ ಆ ಟ್ರಾನ್ಸಾಕ್ಷನ್ ಅನ್ನ ನಡೆಸಿಕೊಳ್ಳುವ ಅರ್ಹತೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ಟ್ರಾನ್ಸಾಕ್ಷನ್ ಅನ್ನ ಕ್ವಶನ್ ಮಾಡ್ಬೋದು ಆಡಿಟರ್. When you do not have the authority to sanction a particular amount beyond 5,000 rupees, how this payment has been made by the petty cashier ಅನ್ನೋ ಕ್ವಶನ್ ಅನ್ನ ಅವನು ರೇಸ್ ಮಾಡಿ. ಸೊ ವೌಚರ್ ಅಂತ ಹೇಳಿದ್ರೆ ಬರೀ ದಾಖಲೆಗಳನ್ನ ವೆರಿಫೈ ಮಾಡ್ತಾ ಹೋಗುದಲ್ಲ, you should also check the authenticity of the transaction, also the authority of the transaction has to be verified. Next comes, according to Ronald A. Irish, vouching is a technical term which refers to the inspection by the auditor of documentary evidence supporting and substantiating a transaction. ಅಗೇನ್ ಇದು ಟ್ರಾನ್ಸಾಕ್ಷನ್ ಅನ್ನ ವೆರಿಫೈ ಮಾಡುವಂಥದ್ದು. ಇನ್ಸ್ಪೆಕ್ಷನ್ ಬೈ ದ ಆಡಿಟರ್ ಆಸ್ ಟು ದ ಟ್ರಾನ್ಸಾಕ್ಷನ್ಸ್, ಇನ್ಸ್ಪೆಕ್ಷನ್ ಆಫ್ ದ ಟ್ರಾನ್ಸಾಕ್ಷನ್ ಬೈ ವೇ ಆಫ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನ ಚೆಕ್ ಮಾಡ್ತಾ ಆ ಟ್ರಾನ್ಸಾಕ್ಷನ್ ನ ಜೆನ್ವಿನ್ನೆಸ್ ಅನ್ನ ವೆರಿಫೈ ಮಾಡುವಂಥದ್ದು. ಪುನಃ ಇಲ್ಲಿ ಮಾಡಿದಂತ ಟ್ರಾನ್ಸಾಕ್ಷನ್ ಗೆ ಸಪೋರ್ಟಿಂಗ್ ಎವಿಡೆನ್ಸ್ ಇದೆಯಾ? ಎಸ್ ಆರ್ ನೋ. ಸೊ ಎವಿಡೆನ್ಸ್ ಅನ್ನ ಇದೆ ಅಂತ ಇದ್ರೆ ಎವಿಡೆನ್ಸ್ ಯಾವುದು ಅಂತ ಚೆಕ್ ಮಾಡುವಂತದ್ದು. ಮತ್ತು ಆ ಟ್ರಾನ್ಸಾಕ್ಷನ್ ಅನ್ನ ಅದು ಸಬ್ಸ್ಟಾನ್ಶಿಯೇಟ್ ಮಾಡ್ಬೇಕು. ನಾನು ಈ ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿದ್ದಕ್ಕೆ ಅಗತ್ಯ ಎಕ್ಸ್ಪ್ಲನೇಷನ್ ಆ ವೌಚರ್ ನನಗೆ ಕೊಡ್ಬೇಕು. ಸೊ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಗಿವನ್. ಅಕಾರ್ಡಿಂಗ್ ಟು LR Dixie, vouching is an act of comparing the entries in the books of accounts with the documentary evidence thereof. So the next next slide we will learn is about objectives of vouching. Vouching ಯಾಕೆ ಬೇಕು ಅನ್ನುವ ಪ್ರಶ್ನೆ. ಸೊ ವೌಚಿಂಗ್ ನ ಉದ್ದೇಶಗಳೇನು, ವೌಚಿಂಗ್ ಯಾಕೆ ನಮ್ಗೆ ಅವಶ್ಯಕ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. Vouching is concerned with examining documentary evidence to ascertain the authenticity of the entries in the books of accounts. This will help the auditor to judge the truth of the entries appearing in the books of accounts. ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮಾಡಿದಂತಹ ಎಂಟ್ರೀಸ್ ನ ಟ್ರೂತ್ಫುಲ್ನೆಸ್, ಸತ್ಯಾಸತ್ಯತೆಯನ್ನು, ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಲು, ಜಡ್ಜ್ ಮಾಡಲು ನಮ್ಗೆ ಈ ವೌಚರ್ಸ್ ಅಥವಾ ವೌಚಿಂಗ್ ಆಕ್ಟಿವಿಟಿ ಹೆಲ್ಪ್ ಮಾಡುತ್ತೆ.
ಸಕ್ಸಸ್ ಆಫ್ ಅನ್ ಆಡಿಟ್ ಡಿಪೆಂಡ್ಸ್ ಆನ್ ದ ಎಫಿಷಿಯನ್ಸಿ ವಿತ್ ವಿಚ್ ವೌಚಿಂಗ್ ಹ್ಯಾಸ್ ಬಿನ್ ಡನ್ ಅಂತ ಹೇಳ್ತಾರೆ. ನಿಮ್ಮ ಆಡಿಟ್ ಎಷ್ಟು ಸಕ್ಸಸ್ಫುಲ್, ನಿಮ್ಮ ಎಕ್ಸ್ಪ್ರೆಷನ್ ಆಫ್ ಒಪಿನಿಯನ್ ಮಾಡಬೇಕಾದ್ರೆ ನಿಮ್ಮ ಆಡಿಟ್ ಪ್ರೊಸೀಜರ್ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಬಗ್ಗೆ ನಿಷ್ಪಕ್ಷಪಾತವಾದ ಒಂದು ಅಭಿಪ್ರಾಯವನ್ನು ತಳಿಲಿಕ್ಕೆ ಸಾಧ್ಯ. ಈ ಅಭಿಪ್ರಾಯ ಕೊಡಬೇಕಾದ್ರೆ ನೀವು ಟ್ರಾನ್ಸಾಕ್ಷನ್ಸ್ ಅನ್ನು ಕರೆಕ್ಟ್ ಆದ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ಲಿ ಅನಲೈಸ್ ಮಾಡಿರ್ಬೇಕು, ಅಕೌಂಟ್ಸ್ ಅನ್ನ ಪರಿಶೀಲಿಸಬೇಕು, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನೀವು ಪ್ರಯತ್ನ ಪಟ್ಟಿರ್ಬೇಕು ಅಂತ ಹೇಳ್ತಾರೆ. ಈ ಪ್ರಯತ್ನವು ಅಥವಾ ಈ ಅಭಿಪ್ರಾಯ ಕೊಡುವಂತ ಈ ಒಬ್ಜೆಕ್ಟಿವ್ ಏನಿದೆ, ಉದ್ದೇಶ ಏನಿದೆ, ಸರಿಯಾಗಿ ಆಗ್ಬೇಕಾದ್ರೆ ನಮ್ಮ ವೌಚಿಂಗ್ ಆಕ್ಟಿವಿಟಿ ಅತ್ಯಂತ ಪರಿಪೂರ್ಣವಾಗಿ ಆದ್ರೆ ಮಾತ್ರ ಸಾಧ್ಯ ಅನ್ನುವುದನ್ನ ತಿಳಿದವರು ಅಭಿಪ್ರಾಯ ಪಡ್ತಾರೆ. ವೌಚಿಂಗ್ ಟೆಕ್ನಿಕ್ಸ್ ಅನ್ನ ಅಡಾಪ್ಟ್ ಮಾಡಬೇಕಾದ್ರೆ ಅದರಲ್ಲಿ ಏನು ಉದ್ದೇಶ ಇದೆ, ಯಾಕೆ ವೌಚಿಂಗ್ ಅನ್ನ ಅಷ್ಟು ಇಂಪಾರ್ಟೆಂಟ್ ಆಗಿ ಪರಿಗಣಿಸ್ತಾರೆ ಅಂತ ಹೇಳಿದ್ರೆ, the transactions which are recorded in the books of accounts are valid and correctly recorded or not ಅನ್ನೋದು ನಮಗೆ ಇಲ್ಲಿ ತಿಳಿಪಡಿಸಲಿಕ್ಕೆ ಆಗ್ತದೆ. ಸೊ ವಿ ಸ್ಟಾರ್ಟ್ ವೌಚಿಂಗ್ ವಿತ್ ದ ಸೋರ್ಸ್ ಆಫ್ ದ ಟ್ರಾನ್ಸಾಕ್ಷನ್. ಒಂದು ಟ್ರಾನ್ಸಾಕ್ಷನ್ ನಡೆದ ಗಳಿಗೆಯಿಂದ ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿ, ಟೋಟಲ್ ಆಗಿ, ಪೋಸ್ಟಿಂಗ್ ಆಗಿ, ಕಾಸ್ಟಿಂಗ್ ಆಗಿ, ಪೋಸ್ಟಿಂಗ್ ಆಗಿ, ಟ್ರಯಲ್ ಬ್ಯಾಲೆನ್ಸ್ಗೆ ಹೋಗುವವರೆಗೂ ಮತ್ತು ಮುಂದೆ ಅದನ್ನು ಫೈನಲ್ ಅಕೌಂಟ್ಸ್ ಅಲ್ಲಿ ರಿಫ್ಲೆಕ್ಟ್ ಮಾಡುವವರೆಗೂ ನಾವು ಅದನ್ನು ವೌಚ್ ಮಾಡ್ತೇವೆ. So when I am verifying the source document, source entries, I start from the scratch. ಮೂಲದಿಂದ ಸ್ಟಾರ್ಟ್ ಮಾಡ್ತೇವೆ. Every transaction will be verified and every transaction are recorded in the books of accounts, and before the record is done, a adequate supporting document is present in support of the transaction ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ ಆಡಿಟರ್. The second thing is all the transaction recorded in the books are accurate, authentic and genuine. ನಿಖರವಾಗಿದೆ, ಅಥೆಂಟಿಕ್, ಯಾವುದೇ ಮೋಸ ಇಲ್ಲ, ಅದು ಜೆನ್ವಿನ್ ಆಗಿ ಆದಂಥ ಟ್ರಾನ್ಸಾಕ್ಷನ್ಸ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ವೌಚಿಂಗ್ ಹೆಲ್ಪ್ ಮಾಡ್ತದೆ. ಸೊ ಇಫ್ ಸಂಬಡಿ ಸೇಸ್ ದಟ್ ಐ ಹ್ಯಾವ್ ಸ್ಪೆಂಡ್ 500 rupees ಟು ಟ್ರಾವೆಲ್ ಫ್ರಮ್ Mangalore to Bhatkala, then it is not sufficient. You cannot simply believe his words. So there should be some document. In document, he might have presented the bus ticket. ಸೊ ಬಸ್ ಟಿಕೆಟ್, ಹಿ ಹ್ಯಾಸ್ ಟ್ರಾವೆಲ್ಡ್ ಬೈ ವೋಲ್ವೋ ಬಸ್. ಸೊ ಅಲ್ಲಿ ಅವನು ಚಾರ್ಜಸ್ ಇದೆ. ಮತ್ತೆ ಅವನು ಹೇಳ್ತಾನೆ, ನಾನು ಅಲ್ಲಿ ಹೋಗಿ ಕೆಲಸ ಮಾಡಿ ಬಂದಿದ್ದೇನೆ, ನಾನು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೇನೆ, ಅಲ್ಲಿ ಊಟ ಮಾಡಿದ್ದೇನೆ, ಸಂಜೆ ಬಸ್ಸಿಗೆ ವಾಪಸ್ ಬಂದಿದ್ದೇನೆ. ಅವ್ನು ಬ್ರೇಕ್ಫಾಸ್ಟ್ ಅದು ಬಿಲ್ ಕೊಟ್ಟಿದ್ದಾನೆ, ಹೋಟೆಲ್ ಅದು ಬಿಲ್ಸ್ ಸಬ್ಮಿಟ್ ಮಾಡಿದೆ. ಸೊ ಅರೌಂಡ್ 480 rupees ಅಲ್ಲಿ ಎಕ್ಸ್ಪೆನ್ಸಸ್ ಅದು ಬಿಲ್ ಇದೆ. ಸೊ 480 ರೂಪಾಯಿ ಕ್ಲೇಮ್ ಮಾಡಿದ್ದಾನೆ. ಸೊ ಯು ಆರ್ ಶೂರ್ ದ್ಯಾಟ್ ದ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಬಿಲ್ ಸಬ್ಮಿಟ್ ಮಾಡಿದ್ದಾನೆ, ಥರ್ಡ್ ಪಾರ್ಟಿ ಕೊಟ್ಟಂತಹ ಬಿಲ್, ಮತ್ತು ಆ ಬಿಲ್ಗಳಲ್ಲಿ ಮೆನ್ಷನ್ ಮಾಡಿರುವ ಮೊತ್ತವು ವೌಚರ್ ಇರುವ ಮೊತ್ತವು ಟ್ಯಾಲಿ ಆಗ್ತದೆ. ಆ ವೌಚರ್ ಅಲ್ಲಿರುವ ಮೊತ್ತವು ನಿಮ್ಮ ಸಬ್ಸಿಡರಿ ಬುಕ್ ಅಲ್ಲಿ ಎಂಟ್ರಿ ಮಾಡಿದ ಅಮೌಂಟಿಗೂ ಟ್ಯಾಲಿ ಆಗ್ತದೆ. ಮತ್ತು ಆಥರೈಸ್ಡ್, ಓಕೆ, ಇಫ್ ಹಿ ಹ್ಯಾಸ್ ಬಿನ್ ಸೆಂಟ್ ಟು ಭಟ್ಕಳ ಫಾರ್ ಸಮ್ ರೀಸನ್, ದೆನ್ ವೈ ಹಿ ವಾಸ್ ಸೆಂಟ್, ಅಲ್ಲಿ ಅವನನ್ನು ಕಳಿಸಿದಂತಹ ಉದ್ದೇಶದ ಪತ್ರ ಇರ್ತದೆ, ಏನಾದ್ರೂ ಒಂದು ನೋಟಿಸೋ ಏನಾದ್ರೂ ಒಂದು ಲೆಟರ್, ಒಂದು ಕಾಪಿ ಇರ್ತದೆ, ಅದನ್ನ ಅಟ್ಯಾಚ್ ಮಾಡಿರ್ತಾನೆ. ಸೊ ದಟ್ ವಿ ಕನ್ಫರ್ಮ್ ದಟ್ yes, he has gone for genuine office work only, and that's why the expenses have been paid. The next one is to ensure that all the entries made in the books are supported by the documentary evidence. ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡಿದಂತಹ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೆ ಕೂಡ ಸಪೋರ್ಟಿಂಗ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ. ಇಫ್ ಯು ಪೇ ಸ್ಯಾಲರಿ ರಿಜಿಸ್ಟರ್ ಅಲ್ಲಿ acquittance signature. If you pay rent paid receipt. If you pay insurance paid receipt, ಪೇಮೆಂಟ್ ಮಾಡಿದ್ದಾರೆ. ಬ್ಯಾಂಕ್ ಲೋನ್ ತೀರಿಸಿದ್ರ ಆ ಬ್ಯಾಂಕ್ನಿಂದ ಸ್ಟೇಟ್ಮೆಂಟ್ ಬರುತ್ತೆ, ದಟ್ ಇಷ್ಟು ಲೋನ್ ಅಲ್ಲಿ ನೀವು ತೀರಿಸಿದ್ರೆ ಇಷ್ಟು ಬಡ್ಡಿ ಕಟ್ಟಿದ್ದೀರಾ ಅನ್ನೋದು ಸ್ಟೇಟ್ಮೆಂಟ್. ಸರಿ, ಡೆಟರ್ಸ್ಗೆ ಅಮೌಂಟ್ ಕಳಿಸಿದ್ರ, ಡೆಟರ್ಸ್ ಇಂದ ಹಣ ಬಂತ, ಡೆಟರ್ಸ್ ಕನ್ಫರ್ಮೇಶನ್ ಸ್ಟೇಟ್ಮೆಂಟ್ ತಗೊಳ್ಳುವಂಥದ್ದು. ಕ್ಯಾಶ್ ಪೇ ಮಾಡಿದಿರ ಕ್ರೆಡಿಟರ್ಗೆ, ಕ್ರೆಡಿಟರ್ನ ರಿಸಿಪ್ಟ್ ಬರುತ್ತೆ, ನೀವು ಹಣ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ರಿಸಿಪ್ಟ್ ಬರುತ್ತೆ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳಿಗೆ ಸಪೋರ್ಟಿವ್ ಆಗಿ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನ ಇಟ್ಕೊಂಡಿದಾರಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡೋದು ವೌಚಿಂಗ್ ನ ಉದ್ದೇಶ. ದೆನ್ ಟು ಕನ್ಫರ್ಮ್ ದಟ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಕನ್ಸರ್ನ್ ವಿತ್ ದ ಬಿಸ್ನೆಸ್ ಆರ್ ರೆಕಾರ್ಡೆಡ್. ಯಾವುದೇ ಟ್ರಾನ್ಸಾಕ್ಷನ್, ಬಿಸ್ನೆಸ್ಗೆ ಸಂಬಂಧಪಟ್ಟ ಯಾವುದೇ ಟ್ರಾನ್ಸಾಕ್ಷನ್ ಬಿಟ್ಟು ಹೋಗಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ
ವೌಚಿಂಗ್ ಹೆಲ್ಪ್ ಮಾಡ್ತದೆ. ಪ್ರತಿ ಒಂದು ಟ್ರಾನ್ಸಾಕ್ಷನ್ ವೌಚರಿಗೆ ಸಂಬಂಧಪಟ್ಟ ಎಂಟ್ರಿ ಇದೆಯಾ, ಎಂಟ್ರಿಗೆ ಸಂಬಂಧಪಟ್ಟಂತ ವೌಚರ್ ಇದೆಯಾ, ಈ ಎರಡನ್ನು ವೆರಿಫೈ ಮಾಡ್ತಾರೆ ವೌಚಿಂಗ್ ಸಮಯದಲ್ಲಿ. ದೆನ್ ಟು ಇನ್ಶೂರ್ ದಟ್ ದ ಟ್ರಾನ್ಸಾಕ್ಷನ್ಸ್ not pertaining to business are not recorded. Sometimes in business concerns we find some hotel bills are put up which may or may not, whether if it, the question arises whether it is to be considered. Now we have to understand, if they are personal in nature they should not be considered, but if they are official in nature they should be considered. ಅದು official personal ಅಂತ ಗೊತ್ತಾಗಬೇಕಾದ್ರೆ ಕ್ಲಾಸಿಫಿಕೇಶನ್ಗೆ ನಾವು ಎಕ್ಸ್ಪ್ಲನೇಷನ್ ಕೇಳಬಹುದು. Okay, so it may be so that the business may have hosted dinner for its clients, so a hotel bill may be there, that should be considered as a valid business expenditure. But if the owner of the business goes to a hotel for a party of his personal in nature, that is his own personal, it becomes his personal expenditure. But distinction has to be made based upon the explanations which will be sought after from the owner. So the auditor wants to ensure that only business transactions are recorded in the books. On that basis, he will, with that approach, he will be verifying the documentary evidences. Then the very important and most essential objective is detection of frauds and errors. If there is any errors of principle as well as clerical errors, both have to be detected. The very important the important objective of vouching lies in detection and of errors and detection of frauds. Most of the time, errors of commission, error of error of commission can be brought to the notice with the when the trial balance does not match, we'll come to know. But errors of principle hardly comes to the notice because it does not affect the agreement of the trial balance. Trial balance agreement ಗೆ errors of principle affect ಮಾಡೋದಿಲ್ಲ. So ಅಲ್ಲಿ ಎರರ್ ಆಗಿದೆಯಾ, ಕ್ಲಾಸಿಫಿಕೇಶನ್ ಆಫ್ ಕ್ಯಾಪಿಟಲ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಮಿಸ್ಟೇಕ್ಸ್ ಆಗ್ಬೋದು. ವೌಚರ್ ಹೇಳ್ತದೆ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ, ಬಟ್ ಅಕೌಂಟೆಂಟ್ ಮೇ ಹ್ಯಾವ್ ಮೇಡ್ ಎ ಮಿಸ್ಟೇಕ್ ಡೆಬಿಟಿಂಗ್ ಇಟ್ ಟು ದ ಅಸೆಟ್ ಅಕೌಂಟ್, ಸಾಧ್ಯತೆ ಇದೆ. ಆವಾಗ ವೌಚಿಂಗ್ ಮಾಡುವ ಸಮಯದಲ್ಲಿ ಇದನ್ನ ನಾವು ಹುಡುಕಾಡಬಹುದು. ಸೊ ಫ್ರಾಡ್ಸ್ ಏನಾದ್ರು ಆದ್ರೆ ನೀವು ಬ್ಯಾಂಕರ್ ಸ್ಟೇಟ್ಮೆಂಟ್ ಒಟ್ಟಿಗೆ ಪೇಯಿನ್ ಸ್ಲಿಪ್ ಅನ್ನ ಮ್ಯಾಚ್ ಮಾಡಿ ನೋಡ್ತೀರಾ. ಪ್ರತಿ ಒಂದು ಡೆಪಾಸಿಟ್ಗೆ ಪೇಯಿನ್ ಸ್ಲಿಪ್ ಇರುತ್ತೆ. ಸೊ ಡೆಪಾಸಿಟ್ಗೆ ಪೇಯಿನ್ ಸ್ಲಿಪ್ ಅಲ್ಲಿ ಕ್ಯಾಶ್ ಮ್ಯಾಚ್ ಆಗುತ್ತೋ ಇಲ್ವಾ ಅಂತ ನೋಡುವಂಥದ್ದು. ವಿಡ್ರಾವಲಿಗೆ ನಮ್ಮ ಹತ್ರ ಚೆಕ್ಸ್ ಇಶ್ಯೂ ಆಗಿರ್ತದೆ, ಚೆಕ್ಸ್ ಇಶ್ಯೂ ಆಗಿದ್ರ ಬಗ್ಗೆ ವೆರಿಫಿಕೇಶನ್ ನಾವು ಮಾಡಬಹುದು. ಸೊ ದೀಸ್ ಆರ್ ಆಲ್ ಪಾರ್ಟ್ ಆಫ್ ವೌಚಿಂಗ್. Next, we will learn about importance of vouching. Somewhat might sound similar to that of objectives. It helps, vouching helps us to verify the authority and authenticity of the transactions, and he can satisfy himself that all the transactions in connection with the business have been recorded. Business ಗೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಸ್ ಗಳು ಮಾತ್ರ ರೆಕಾರ್ಡ್ ಆಗಿದ್ದೇವೆ ಅನ್ನೋ ಬಗ್ಗೆ ಅವನು ಕನ್ಫರ್ಮೇಶನ್ ಮಾಡ್ಕೋಬಹುದು. ಆಲ್ಸೋ personal transactions or those which are not connected with the business are not recorded ಅನ್ನೋದನ್ನು ಕೂಡ ವೌಚಿಂಗ್ ಹೆಲ್ಪ್ ಮಾಡುತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ. authorization, whether they have been properly authorized ಆದ ಟ್ರಾನ್ಸಾಕ್ಷನ್ಸ್ ಗಳೇ ಎಂಟ್ರಿ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಬಿಕಾಸ್ ಇನ್ ವೌಚರ್ ವಿಲ್ ಸಿ ದಟ್ ದ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್, the vouchers are countersigned by the responsible authority. Only under his supervision such payments or receipts will be authorized. Then ensures the genuineness of the transaction, also helps to know the relevance of the transaction. ಕೆಲವೊಂದು ಖರ್ಚು ವೆಚ್ಚಗಳನ್ನ ಮಾಡ್ತಾರೆ. ಖರ್ಚು ವೆಚ್ಚಗಳು ಅಥವಾ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಎಷ್ಟರ ಮಟ್ಟಿಗೆ ಬಿಸ್ನೆಸ್ಸಿಗೆ ರೆಲೆವೆಂಟ್? You buy stationery for the organization? Yes, it's a relevant expenditure. You buy papers, printing and stationery, you buy postage stamps for the business organization, very relevant expenditure. But let us take, there is a business concern which is running a textile industry, and all of a sudden you see a bill for purchase of medical kits. Okay, now a audit assistant who is verifying it, he will get a doubt. This is a textile industry. Why medical kits have been purchased? Why it is done? Okay, now he may go for a query. ನಿಮ್ಮ ಆರ್ಗನೈಸೇಷನ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್, ನೀವು ಯಾಕೆ ಮೆಡಿಕಲ್ ಕಿಟ್ ಅನ್ನ ಪರ್ಚೇಸ್ ಮಾಡಿದ್ದೀರಿ? ದೆನ್ ದ ಓನರ್ ಮೇ ಆನ್ಸರ್, ಇಲ್ಲ ಸರ್ ಕೊರೋನಾ ಬಂದಿತ್ತು, PPE ಕಿಟ್ಗೆ ಡಿಮಾಂಡ್ ಇತ್ತು, ನಮಗೆ PPE ಕಿಟ್ ಹೇಗೆ ಹೊಲಿಬೇಕಂತ ಗೊತ್ತಿರಲಿಲ್ಲ, ಹಾಗಾಗಿ ಸ್ಯಾಂಪಲ್ ತರಿಸಿದ್ವಿ ಅಷ್ಟೇ. ಸೊ ದಟ್ ವಿಲ್ ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ PPE ಕಿಟ್, ನಾವು ಸ್ಯಾಂಪಲ್ಸ್ ತರಿಸಿದ್ವಿ ಅಂತ ಹೇಳಬಹುದು. ನಾವು ಸಿ ದಿಸ್ ಇಸ್ ದ ಎನ್ಕ್ವೈರಿ.
See, when you are going into the transaction ರೆಲೆವೆನ್ಸ್ ಅನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೂಡ ವೌಚರ್ಸ್ ನಮಗೆ ಹೆಲ್ಪ್ ಮಾಡ್ತವೆ. Then it facilitates proper allocation of capital and revenue, receipts or expenditure. ಆದಂಥ ಟ್ರಾನ್ಸಾಕ್ಷನ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಅಲೋಕೇಶನ್ ಮಾಡಿದಾರಾ, ಕ್ಯಾಪಿಟಲ್ ಐಟಮ್ಸ್ ಅನ್ನ ಕ್ಯಾಪಿಟಲ್ ರಿಸಿಪ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಅಲೋಕೇಟ್ ಮಾಡಿದಾರಾ, ಇಲ್ಲ ರೆವೆನ್ಯೂ ಆಗಿ ಅಲೋಕೇಟ್ ಮಾಡಿದಾರಾ, ಸರಿಯಾದ ರೀತಿಯ ಕ್ಲಾಸಿಫಿಕೇಶನ್ ಆಗಿದೆಯಾ. ಬಿಕಾಸ್ ಇಫ್ ಯು ಟ್ರೀಟ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ as revenue, your profitability will affect. If you treat a revenue expenditure as a capital, your financial position will affect. ಸೊ ಹಾಗಾಗಿ ಎರಡೂ ತಪ್ಪು. ಹಾಗಾಗಿ ರೆವೆನ್ಯೂ ಆಗಿ ಕ್ಯಾಪಿಟಲ್ ಆಗಿಯೇ ಟ್ರೀಟ್ ಮಾಡಬೇಕು. ಸೊ ಅದು ಆ ಕೆಲಸ ಸರಿಯಾದ ರೀತಿಯಲ್ಲಿ ಆಗಿದೆಯಾ ಅನ್ನೋದನ್ನ ವೆರಿಫೈ ಮಾಡ್ಕೊಳ್ಳಿಕ್ಕೆ ನಮಗೆ ವೌಚಿಂಗ್ ಹೆಲ್ಪ್ ಮಾಡುತ್ತೆ. Then, as I told, it helps in detection of errors and frauds. As we are going into the source documents, it is, generally it is difficult to alter the statements given by others. ನಾವೇ ಮಾಡುವಂಥ ಸ್ಟೇಟ್ಮೆಂಟ್ಸ್ ಅಲ್ಲಿ ಆಲ್ಟ್ರೇಷನ್ ಮಾಡೋದು comparatively easier than altering the statements given by others. For example, bank statement and alter ಮಾಡ್ಲಿಕ್ಕೆ ಆಗೋದಿಲ್ಲ, because you may ask for a fresh copy and you may get the person may get caught. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಆಲ್ಟರ್ ಈಗ ಮಾಡ್ಲಿಕ್ಕೆ ಆಗಲ್ಲ, ಹೆಚ್ಚಾಗಿ ಕಂಪ್ಯೂಟರೈಸ್ ಸ್ಟೇಟ್ಮೆಂಟ್ಸ್ ಆಗಿರೋದ್ರಿಂದ ಯು ಕ್ಯಾನ್ ಆಲ್ಟರ್ ದೆಮ್. ಹಾಗಾಗಿ ಏನಾದ್ರೂ ಆಲ್ಟ್ರೇಷನ್ಸ್ ಇದ್ರೆ ಇಂಥ ಸ್ಟೇಟ್ಮೆಂಟ್ಸ್ಗಳಿಂದ ಅಥವಾ ಬೈ ಚಾನ್ಸ್ ದೇರ್ ಇಸ್ ಎನಿ ಫ್ರಾಡ್ ಡನ್, ಸೊ ಮೂಲ ದಾಖಲೆಗಳನ್ನು ಪರಿಶೀಲಿಸುವಾಗ ಆಲ್ಟ್ರೇಷನ್ಸ್ ಫಿಗರ್ ಚೇಂಜಸ್ ಏನಾದ್ರೂ ಡೌಟ್ ಬರುವ ಹಾಗಿದ್ರೆ ನಾವು ಅದನ್ನ ಎನ್ಕ್ವೈರಿ ಮಾಡ್ತಾರೆ, ಆಡಿಟರ್ಸ್ ನಾರ್ಮಲ್ ಎನ್ಕ್ವೈರಿ ಮಾಡ್ತಾರೆ, ಸೊ ದಟ್ ಹಿ ವಿಲ್ ಬಿ ಏಬಲ್ ಟು ಡಿಟೆಕ್ಟ್ ಎನಿ ಸಾರ್ಟ್ ಆಫ್ ಎ ಫ್ರಾಡ್ ಆರ್ ಎರರ್ ಇಫ್ ದೇರ್ ಇಸ್ ಎನಿ ಇನ್ ದ ಆರ್ಗನೈಸೇಷನ್. It also ensures proper accounting and compliance with law. Every business concern intends to maintain proper books of accounts because it is answerable to various statutes, various organizations. Even if otherwise, the owners would like to know the true and correct position of their business, profitability position, as well as financial position. So the objective of the owners as well as other stakeholders can also be satisfied. Also with the compliance of the law. ಕಂಪನೀಸ್ಗಳಿಗೆ ಕಂಪನೀಸ್ ಆಕ್ಟ್ ಅಪ್ಲೈ ಆಗ್ತದೆ, ಬ್ಯಾಂಕ್ಸ್ಗೆ ಬ್ಯಾಂಕ್ ರೆಗ್ಯುಲೇಷನ್ ಆಕ್ಟ್ ಅಪ್ಲೈ ಆಗ್ತದೆ. ಸೊ ಬೇರೆ ಬೇರೆ ಆಕ್ಟ್ಸ್ಗಳು ಅಪ್ಲೈ ಆಗುವ ಕಡೆ ವೌಚಿಂಗ್ ಇದ್ದ ಪಕ್ಷದಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನ ರೆಕಾರ್ಡ್ ಮಾಡುವಾಗ ಆಗುವಂಥ ಎರರ್ಸ್ ಅಂಡ್ ಫ್ರಾಡ್ಸ್ ಮಿನಿಮೈಸ್ ಮಾಡ್ಲಿಕ್ಕಾಗುತ್ತೆ ವೌಚಿಂಗ್ ಮುಖಾಂತರ. ಹಾಗಾಗಿ ವಿ ವಿಲ್ ಬಿ ಏಬಲ್ ಟು ಅಡರ್ ಟು ದ ಲಾಸ್ ಬೆಟರ್. ಅಂಡ್ ಆಲ್ಸೋ ಎನ್ಶೋರ್ಸ್ ಪ್ರಾಪರ್ ಡಿಸ್ಕ್ಲೋಷನ್ಸ್ ಇನ್ ದ ಬುಕ್ಸ್. ಡಿಸ್ಕ್ಲೋಷರ್ಸ್ ಅಂತ ಹೇಳಿದ್ರೆ ನಾವೇನು ಹೇಳ್ತೇವೆ, ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳು ರೆಕಾರ್ಡ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ತರ್ಲಿಕ್ಕೆ ಆಗಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ ರೆಪ್ರೆಸೆಂಟೆಡ್. ಸೊ ಡಿಸ್ಕ್ಲೋಷರ್ಸ್ಗಳು ಅಂದ್ರೆ ಕೆಲವೊಂದು ಏನ್ ಹೇಳ್ತಾರೆ, ಡಿಸ್ಕ್ಲೋಷರ್ಸ್ ಅಂತ ಹೇಳಿದ್ರೆ ಪ್ರಕಟಣೆ ಅಂತಾನು ಹೇಳ್ಬಹುದು. ಕೆಲವೊಂದು ವಿಷಯಗಳನ್ನ ಪುಸ್ತಕಗಳಲ್ಲಿ ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗದಂತ ಮಾಹಿತಿಯನ್ನ ಇತರೆ ಮಾಹಿತಿಯನ್ನ ನಾವು ಡಿಸ್ಕ್ಲೋಷರ್ಸ್ ಮುಖಾಂತರ ಅಲ್ಲಿ ಮೆನ್ಷನ್ ಮಾಡಬಹುದು. ಸೊ ಸರಿಯಾದ ರೀತಿಯಲ್ಲಿ ಜನರಿಗೆ ಗೊತ್ತಾಗುವ ಹಾಗೆ ಪ್ರಕಟಿಸಬಹುದು. ಸೊ ಇದು ಪಾರದರ್ಶಕತೆಯನ್ನ ತರುತ್ತೆ ಆರ್ಗನೈಸೇಷನ್ ಬುಕ್ಸ್ ಆಫ್ ಅಕೌಂಟ್ಸ್ ಗಳಲ್ಲಿ. ಸೊ ವಿತ್ ದ್ಯಾಟ್ ಐ wind up the session number 25, where we have understood what is vouching, we have understood the definition of vouching, understood the objectives of the vouching, and we have also understood the importance of vouching. In the next class, we'll be learning about advantages of vouching. Till then, take care. Goodbye.